ಇವತ್ತಿನ ಕಾರ್ಡ್ ಆಫ್ ದಿ ಡೇ, ಇವತ್ತಿನ ಗೈಡೆನ್ಸ್ ನಿಮ್ಮ ಪರಿಸ್ಥಿತಿಗೆ ನೋಡೋದಾದ್ರೆ ಏಸ್ ಆಫ್ ವೈನ್ಸ್ ಬಂದಿದೆ. ಸಿ, ಇಲ್ಲಿ ನಿಮಗೆ ಕ್ರಿಯೇಟಿವಿಟಿ ತುಂಬ ಚೆನ್ನಾಗಿದೆ. ಏನನ್ನೋ ಸಾಧಿಸ್ತೀನಿ ಅನ್ನೋ ಒಂದು ಛಲ ನಿಮಗಿದೆ. ಅವಕಾಶಗಳು ನಿಮ್ಮ ಹತ್ರ ಬರ್ತಾ ಇದೆ. ಬಟ್ ನೀವು ಅದನ್ನು ತಗೊಳ್ಳೋದಕ್ಕೆ ರೆಡಿ ಇಲ್ಲ ಅಂತ ಇದೆ. ನೀವು ಆ್ಯಕ್ಷನ್ಸ್ ತಗೋಬೇಕಾಗತ್ತೆ. ನೀವು ಪ್ಲ್ಯಾನಿಂಗ್ಸ್ ಮಾಡ್ತಾ ಇದ್ದೀರಾ. ನಿಮ್ಮ ಇಮ್ಯಾಜಿನೇಷನ್ ವರ್ಲ್ಡಲ್ಲಿ ಇದನ್ನು ಮಾಡಿದರೆ ಹೇಗಿರುತ್ತೆ, ಇವತ್ತು ಈ ಕೆಲಸ ಮಾಡಬೇಕು, ನಾಳೆ ಈ ಕೆಲಸ ಮಾಡಬೇಕು ಅಂತ ನಿಮ್ಮ ಮೈಂಡಲ್ಲಿ ಹತ್ತಾರು ಪ್ಲ್ಯಾನಿಂಗ್ಸ್ನ ಮಾಡ್ಕೊಳ್ತಾ ಇದ್ದೀರಾ. ಬಟ್ ಅದನ್ನು ಕಾರ್ಯರೂಪಕ್ಕೆ ತರ್ತಾ ಇಲ್ಲ. ಮೈಟ್ ಬಿ ನೀವು ಟ್ರಾವೆಲಿಂಗ್ ಮಾಡಬೇಕು ಅಥವಾ ಟ್ರಾವೆಲಿಂಗ್ ಏಜೆನ್ಸಿನ ಸ್ಟಾರ್ಟ್ ಮಾಡ್ಕೋಬೇಕು ಅಂತಿದ್ದೀರಾ ಅಂತಂದರೆ ಆ್ಯಕ್ಷನ್ಸ್ ಮಾಡಿ, ಅಥವಾ ಯಾವುದೋ ಒಂದು ಎಕ್ಸಾಮ್ ಟ್ರೈ ಮಾಡಬೇಕು, ಗೌರ್ಮೆಂಟ್ ಜಾಬ್ ಮಾಡಬೇಕು, ಗೌರ್ಮೆಂಟ್ ಜಾಬಿಗೆ ಪ್ರಿಪೇರ್ ಆಗಬೇಕು ಅಂತ ಅಂದ್ಕೊಳ್ತಾ ಇದ್ದೀರಾ. ಯಾವುದೋ ಎಕ್ಸಾಮ್ಗೆ ಅಪ್ಲಿಕೇಶನ್ ಹಾಕಬೇಕು ಅಂತಿದ್ದೀರಾ, ಅಥವಾ ಯಾವುದೋ ಕಾಲೇಜಿಗೆ ಅಡ್ಮಿಷನ್ ಮಾಡಬೇಕು ಅಂತಿದ್ದೀರಾ, ಹೈಯರ್ ಸ್ಟಡೀಸ್ಗೆ ಹೋಗಬೇಕು ಅಂತಿದ್ದೀರಾ. ಸಮಥಿಂಗ್ ರಿಲೇಟೆಡ್ ಟು ಕೆರಿಯರ್ ಇಲ್ಲಿ ನೀವು ತುಂಬ ಡಿಲೇ ಮಾಡ್ತಾ ಇದ್ದೀರಾ. ಯು ಆರ್ ಓನ್ಲಿ ಫೋಕಸಿಂಗ್ ಆನ್ ರಿಲೇಷನ್ಶಿಪ್, ನಾಟ್ ಆನ್ ಕೆರಿಯರ್. ಸೊ ಫಸ್ಟು ನೀವು ನಿಮ್ಮ ಕೆರಿಯರ್ ಕಡೆ, ನಿಮ್ಮ ಸ್ಟಡೀಸ್ ಕಡೆ ನೀವು ಗಮನ ಕೊಟ್ಟರೆ ಡೆಫಿನೆಟ್ಲಿ ನೀವು ಅಂದ್ಕೊಂಡಿರುವಂತಹ ಒಂದು ಲೈಫ್ನ ನೀವು ಲೀಡ್ ಮಾಡಬಹುದು. ಆಲ್ರೆಡಿ ಆ ಲೈಫ್ ಹೇಗಿದೆ ಅನ್ನೋದು ನಿಮ್ಮ ಇಮ್ಯಾಜಿನೇಷನಲ್ಲಿ ಇದೆ. ಅದನ್ನು ಕಾರ್ಯರೂಪಕ್ಕೆ ನೀವು ತರಬೇಕಾಗಿದೆ. ಅದಕ್ಕೋಸ್ಕರ ನೀವು ಆ್ಯಕ್ಷನ್ಸ್ ನೀವು ಮಾಡಲೇಬೇಕು. ಕೆಲಸನ ಸ್ಟಾರ್ಟ್ ಮಾಡ್ಕೊಳ್ಳೇಬೇಕು. ಬರೀ ಪ್ಲ್ಯಾನಿಂಗ್ ಮಾಡೋದಲ್ಲ, ಎಕ್ಸಿಕ್ಯೂಟ್ ಕೂಡ ಮಾಡಿ. ಓಕೆ, ಇವತ್ತಿನ ಕಾರ್ಡ್ ಹೇಳ್ತಾ ಇರೋದು ಆ್ಯಕ್ಷನ್ಸ್ ಮಸ್ಟ್ ಇನ್ ಶುಡ್. ಗಾಡ್ ಬ್ಲೆಸ್ ಯು.